ಸರ್ ನಮಸ್ಕಾರ. ನಮಸ್ತೆ ಸರ್, ಸರ್ಕಾರ ಜಾರಿಗೆ ತಂದಿರುವಂತಹ 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳನ್ನು ಈ ಜನಗಳು ಯಾವ್ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಜನಗಳು ಯಾವ್ಯಾವ ರೀತಿ ಮಾತಾಡ್ಕೊತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಮತ್ತು ಅದರಿಂದ ಏನು ಉಪಯೋಗ ಆಗ್ತಾಯಿದೆ ಸ್ವಲ್ಪ ಹೇಳಿ ಸರ್. ನಮಸ್ತೆ ಸಂದರ್ಶಕರೇ, ನಿಮಗೆ ವಿಶೇಷವಾಗಿ ನಾನು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಪ್ರಸ್ತುತದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಅದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆಗಳನ್ನ ಜಾರಿಗೆ ತಂದಿದೆ. ಇದನ್ನು ಜನ ಸಹಿಸ್ಕೊಳ್ಳೋಕ್ಕಾಗದೇ ಇರದಿರ್ತಕ್ಕಂಥ ಜನ ಏನೆಲ್ಲ ಮಾತಾಡ್ಬೋದು. ಇದನ್ನು ಸೋಂಬೇರಿಗಳು ಮಾಡೋಕ್ಕೆ ತಂದಿದ್ದಾರೆ, ಬಡವರು ಮಾಡೋಕ್ಕೆ ತಂದಿದ್ದಾರೆ, ಅಥವಾ ಜನಗಳು ದುಡಿಯೋದನ್ನು ನಿಲ್ಲಿಸ್ಬಿಡ್ತಾರೆ ಅಂಥೇಳಿ ಏನೆಲ್ಲ ಕತೆ ಕಟ್ತಾ ಇದ್ದಾರೆ. ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಶ್ರೀಮಂತರು, ಸಾಹುಕಾರರು, ಆಸ್ತಿಯನ್ನು ಮಡಿಕೊಂಡಿರೋ ಅವರೆಲ್ಲ ದುಡಿತಾರ? ಅವರು ಸೋಂಬೇರಿಗಳಾಗಿ ಮನೇಲಿ ಕೂತಿದ್ದಾರೆ. ಅದರ ಬದಲು ಏನೂ ಗತಿಲ್ಲದೆ ಇರತಕ್ಕಂಥ ಬಡವರಿಗೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಬಂದರೆ ಒಂದು ಕುಟುಂಬವನ್ನು ಸರಿಯಾದ ರೀತಿ ನಿಭಾಯಿಸ್ಕೊಂಡು ಹೋಗ್ಬೋದಾ? ಅಥವಾ ಬಡವರು ಎಲ್ಲೋ ದೂರ ಪ್ರಯಾಣ ಮಾಡಬೇಕಾಗಿರುತ್ತೆ, ಯಾರನ್ನೂ ನೋಡ್ಲಿಕ್ಕೆ ಹೋಗ್ಬೇಕಾಗಿರುತ್ತೆ, ಅಥವಾ ಎಲ್ಲೋ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ದುಡಿಲಿಕ್ಕೆ ಹೋಗ್ಬೇಕಾಗಿರುತ್ತೆ. ಅಂಥವರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಅವ್ರ ಜೀವನ ಅಷ್ಟು ಸುಸ್ಥಿರವಾಗ್ಬೋದಾ? ಆಯ್ತಲ್ಲ, ಯುವ ನಿಧಿಯನ್ನು ಜಾರಿಗೆ ತಂದಿದ್ದಾರೆ. ಒಂದಷ್ಟು ಪದವಿಯನ್ನು ಓದ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಯುವ ನಿಧಿಯನ್ನು ಕೊಡುವ ಮೂಲಕ ಅವರ ಬದುಕನ್ನು ಕೂಡ ಒಂದು ರೀತಿ ಹಸನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಬಟ್ ಆ ಯೋಜನೆಗಳೇನು ಗ್ಯಾರಂಟಿ ಅನ್ನೋದಲ್ಲ, ಬಟ್ ಆ ಯೋಜನೆಗಳನ್ನ ಕೊಡುವ ಮೂಲಕ ಅಟ್ಲೀಸ್ಟ್ ಸಮಾಜವನ್ನು ಸುಸ್ಥಿರತೆಗೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಈಗ ಶಾಶ್ವತವಾಗಿ ಒಂದು ಪರಿಹಾರವನ್ನು ಕೊಡದೇನೆ ಪ್ರಜೆಗಳಿಗೆ ವಂಚಿಸಿ, ಬಡವರಿಗೆ ವಂಚಿಸಿ ಮೋಸ ಮಾಡುವುದಕ್ಕಿಂತ ಏನಾದರೂ ಒಂದನ್ನು ಕೊಡ್ತಾ ಇದ್ದಾರಲ್ಲ, ಅದು ದೊಡ್ಡದಲ್ವಾ? ಯಾವುದೋ ಒಂದು ಯೋಜನೆಯನ್ನು ಕೊಡಲಿ ಬಿಡಿ, ಬಡವರು ಕೊಟ್ಟರೆ ನಿಮಗೇನಾಗುತ್ತೆ? ಸೋಂಬೇರಿಗಳಾಗ್ತಾರೆ, ಮಹಿಳೆಯರೆಲ್ಲ ಬೀದಿಗೆ ಬರ್ತಾರೆ ಅಂತ ಮಾತಾಡ್ತಾರೆ. ಮಹಿಳೆಯರು ಯಾವತ್ತೂ ಬೀದಿಗೆ ಬರೋದಿಲ್ಲ. ಕೆಲಸ ಇರ್ತಕ್ಕಂಥ, ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಗಳು ಸಬಲೀಕರಣದ ಹತ್ರ ಸಾಗ್ತಾ ಇದ್ದಾಳೆ. ಸಬಲೀಕರಣದ ಹತ್ರ ಹೋಗ್ತಾ ಇರ್ತಕ್ಕಂಥ ಆ ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಯನ್ನು ಸಹಿಸ್ಕೊಳ್ಳಿಕ್ಕಾಗಲಾರದೆ ಹೆಣ್ಣು ಮಕ್ಕಳು ಬೀದಿಗೆ ಬಂದಿದ್ದಾರೆ ಅಂತ ಕೆಟ್ಟ ಮಾತಾಡ್ತಾ ಇದ್ದಾರೆ. ಯಾವ ಹೆಣ್ಮಕ್ಳು ಬೀದಿಗೆ ಬಂದಿಲ್ಲ. ಭಾರತ ದೇಶದ ಸಂಸ್ಕೃತಿ ಹೆಣ್ಣು ಮಕ್ಕಳನ್ನ ಬೀದಿಗೆ ಬಿಟ್ಬಿಟ್ಟು ಆಟ ಆಡುವಂಥ ಸಂಸ್ಕೃತಿ ಅಲ್ಲ, ನಮ್ಮದು ಶ್ರೇಷ್ಠ ಸಂಸ್ಕೃತಿ. ನಾವು ಹೆಣ್ಣಿಗೆ ಗೌರವ ಕೊಡುವಂಥ ಸಂಸ್ಕೃತಿ. ಹೆಣ್ಣು ಮಗಳು ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೋತಾ ಇದ್ದಾಳೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗಲಾರ್ದೆ ಆ ಮನುವಾದಿಗಳಾಗ್ಬೋದು, ಅಥವಾ ವಿರೋಧ ಪಕ್ಷದವರಾಗ್ಬೋದು, ಅಥವಾ ಇಂಥ ಯೋಜನೆಗಳನ್ನು ಕೊಡಲಿಕ್ಕೆ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರಾಗ್ಬೋದು, ಅವರು ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರೋರು. ಅದರಲ್ಲೂ ಕೂಡ ಅವ್ರ ಮನೆ ಹೆಂಗಸರು ಕೂಡ ತಗೊಂಡಿದ್ದಾರೆ, ಅವ್ರ ಮನೆಯವರು ಕೂಡ ಸೌಲಭ್ಯಗಳನ್ನ ತಗೊಳ್ತಾ ಇದ್ದಾರೆ. ಆದರೆ ಯಾರು ಈ ಸೌಲಭ್ಯವನ್ನು ಹೆಚ್ಚು ತಗೊಳ್ತಾ ಇದ್ದಾರೆ, ಅವ್ರ ಮನೆಯ ಗಂಡಸರು, ಅಥವಾ ಯಾರೋ ವಿರೋಧ ಪಕ್ಷದವರು, ಅಥವಾ ಈ ಯೋಜನೆಗಳನ್ನ ಸಹಿಸ್ಕೊಳ್ಳೋಕ್ಕಾಗಲಾರ್ದೆ ಇರ್ತಕ್ಕಂಥವ್ರು, ಬಡವರು ಇದರಿಂದ ಸುಸ್ಥಿರತೆಯನ್ನು ಕಾಣ್ತಾ ಇದ್ದಾರಲ್ಲ, ಇದನ್ನು ಸಹಿಸ್ಕೊಳ್ಳೋಕ್ಕಾಗಲಾರ್ದೆ ಅವರು ಇಂಥ ಯೋಜನೆಗಳ ಬಗ್ಗೆ ಅವರು ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಅದು ಯೋಜನೆಗಳು ಕೆಟ್ಟದಲ್ಲ, ಬಟ್ ಯೋಜನೆಗಳನ್ನ ಕೊಡುವುದೇ ಶಾಶ್ವತ ಅಲ್ಲ. ಯೋಜನೆಗಳನ್ನ ಕೊಡುವ ಮೂಲಕ ಅವ್ರನ್ನೆಲ್ಲರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಅವರಿಗೆ ಪ್ರಾಥಮಿಕವಾಗಿ ಒಂದಷ್ಟು ಸೌಲಭ್ಯಗಳನ್ನ ಕೊಡುವ ಮೂಲಕ ಪ್ರತಿಯೊಂದು ಮನೆಯವರು ಕೂಡ ಶಿಕ್ಷಿತರಾಗಬೇಕು, ಪ್ರತಿಯೊಂದು ಮನೆಯವರು ಕೂಡ ಆರೋಗ್ಯ ಸೌಲಭ್ಯ ತಲುಪಬೇಕು, ಪ್ರತಿಯೊಬ್ಬ ಮನೆಯವರು ಕೂಡ ಸಮಗ್ರ ಅಭಿವೃದ್ಧಿಯ ಪಥದ ಕಡೆ ಸಾಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸಂವಿಧಾನದ ಆಶಯವೂ ಅದೇ. ಯಾವ SC ST ಸಮುದಾಯ, ಆದಿವಾಸಿ ಸಮುದಾಯ, ಬಡವರು, ದುರ್ಬಲರು, ಮಹಿಳೆಯರು, ಮಕ್ಕಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಅಭಿವೃದ್ಧಿ ಪಥದ ಕಡೆ ಬರಬೇಕು. ಇವತ್ತು ಭಾರತ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಒಂದು ವರ್ಗ ಮಾತ್ರ ಅಭಿವೃದ್ಧಿ ಪಥದ ಕಡೆ ಸಾಗ್ತಾ ಇದೆ. ಅದ್ಯಾವುದು ಅಂತ ಹೇಳಿದ್ರೆ ಉದ್ಯಮಿಗಳ ವರ್ಗ, ಕೈಗಾರಿಕಾ ವರ್ಗ, ಶ್ರೀಮಂತ ವರ್ಗದವರು ಮಾತ್ರ ಇವತ್ತು ಸರ್ಕಾರದ ಯೋಜನೆಗಳನ್ನೆಲ್ಲ ಸರಿಯಾದ ರೀತಿ ಬಳಸ್ಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಬಡವರಿಗೆ ಒಂದಷ್ಟು ಯೋಜನೆಗಳು ತಲುಪಿಲ್ಲ. ಆ ತಲುಪುವ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಸಣ್ಣ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಾರ್ದೆ ಇಂಥ ವಿರೋಧಿಗಳು ಈ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ಆ ಶಕ್ತಿ ಯೋಜನೆ ಆಗ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬೆಳಕು ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಬಡವರನ್ನು ಸಬಲೀಕರಣ ಮಾಡುವತ್ತ ಆ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದನ್ನು ದಯಮಾಡಿ ಎಲ್ಲರೂ ಬಳಸ್ಕೊಳ್ಳಿ. ಇನ್ನೂ ಒಂದಷ್ಟು ಖಾತೆಗಳಿಗೆ ಹಣ ಬರದೇ ಇದ್ದರೆ ಖಂಡಿತವಾಗಲೂ ಕೂಡ ಹಣವನ್ನು ಬರೋ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆ ನೀವು ಮಾತಾಡಿ ಆ ಯೋಜನೆಗಳ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಇನ್ನೂ ಕೂಡ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ನಿಮಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ. ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಒಂದು ಸೂಕ್ಷ್ಮ ವಿಚಾರಗಳನ್ನು ಹೇಳ್ಕೊಟ್ರಿ. ಯಾಕಂದರೆ ಮಹಿಳೆಯರು ಯಾರು ಕೂಡ ಸುಮ್ಮನೆ ಇಲ್ಲ, ಅವರು ನಮ್ಮ ಸಂಸ್ಕೃತಿ ಅಂತಕ್ಕಂಥ ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂತಹ ನುಡಿಮುತ್ತುಗಳನ್ನ ಆಡಿದ್ದೀರಿ. ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ರಾಜೇಶ್, ನಿಮಗೂ ಧನ್ಯವಾದಗಳು.